ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಶಾಂಭವಿ. ನಾನಿವತ್ತು ಸಿಂಪಲಾಗಿ 4 ಇಂಗ್ರೀಡಿಯೆಂಟ್ ಯೂಸ್ ಮಾಡಿಕೊಂಡು ಮ್ಯಾಂಗೋ ಐಸ್ ಕ್ರೀಮ್ನ ಮಾಡ್ತಾಯಿದ್ದೀನಿ. ಹೇಗೆ ಮಾಡ್ತೀನಿ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಮೊದಲಿಗೆ ನಾನಿಲ್ಲಿ 5 ಮಾವಿನ ಹಣ್ಣನ್ನ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿ ಹಣ್ಣಾಗಿತ್ತು. ಸೊ ಅದನ್ನು ಆ ಮ್ಯಾಂಗೋದು ಪಲ್ಪ್ನ ಎಲ್ಲ ತೆಗೆದಿಟ್ಕೊಂಡು ವಾಟೆ ಅಂತ ಏನು ಹೇಳ್ತೀವಿ ಅದನ್ನು ನಾನು ತೆಗೆದು ಸಪ್ರೇಟಾಗಿ ಇಟ್ಕೊಂಡು ಬರೀ ಪಲ್ಪ್ನ ಮಾತ್ರ ಯೂಸ್ ಮಾಡ್ಕೊಂಡಿದ್ದೀನಿ. ಪಲ್ಪ್ನ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಜೊತೆಗೆ ಇಲ್ಲಿ ಫ್ರೆಶ್ ಕ್ರೀಮ್ನ ತೊಗೊಂಡಿದ್ದೀನಿ ನಾನು. ಫ್ರೆಶ್ ಕ್ರೀಮ್ನು ಕೂಡ ಅದಕ್ಕೆ ಹಾಕ್ಕೊಂಡು ಅದಾದಮೇಲೆ ಅರ್ಧ ಕಪ್ಪು ಮಿಲ್ಕ್ ಪೌಡರು ಮತ್ತು ಅರ್ಧ ಕಪ್ಪು ಸಕ್ಕರೆನ ಸೇರಿಸ್ಕೊಂಡಿದ್ದೀನಿ. ಇಲ್ಲಿ ಮಿಲ್ಕ್ ಪೌಡ್ರು ಇಲ್ಲ ಅಂತಂದವರು ಹಾಲನ್ನ ತೊಗೊಂಡು ನಾವೀಗ 1 ಕಪ್ ಹಾಲನ್ನ ಬಳಸ್ತೀವಿ ಅಂತಂದರೆ ಅದು ಅರ್ಧ ಕಪ್ ಆಗೋವರೆಗೂ ಸ್ವಲ್ಪ ಕುದಿಸಿ ಚೆನ್ನಾಗಿ ಆರಿದ ಮೇಲೂ ಕೂಡ ಹಾಕೋಬೋದು. ಹಾಲು ಅಥವಾ ಹಾಲು ಪೌಡ್ರು ಎರಡರಲ್ಲೂ ಯಾವುದಾದ್ರೂ ಒಂದನ್ನು ಯೂಸ್ ಮಾಡ್ಬೋದು. ಇದಿಷ್ಟನ್ನು ಹಾಕ್ಕೊಂಡು ನೀಟಾಗಿ ಎಷ್ಟು ಸಾಧ್ಯ ಅಷ್ಟು ಬ್ಲೆಂಡ್ನ ಮಾಡ್ಕೊಂಡಿದ್ದೀನಿ. ಅಂದರೆ ಕ್ರೀಮಿ ಟೆಕ್ಸ್ಚರ್ ಬರೋವರೆಗೂ ಅದು ಕಂಪ್ಲೀಟಾಗಿ ಬ್ಲೆಂಡ್ ಮಾಡ್ಕೋಬೇಕು. ನಾನು ಈ ಥರ ಕನ್ಸಿಸ್ಟೆನ್ಸಿಲಿ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ನಾನು ಒಂದು ಸ್ವಲ್ಪ ಪಾಪ್ಸಿಕಲ್ನ ಮಾಡಿಕೊಂಡೆ ಮತ್ತು ಮಿಕ್ಕಿದ್ದನ್ನು ಒಂದು ಸ್ಟೀಲ್ದು ಬಾಕ್ಸ್ಗೆ ಕಂಟೈನರ್ಗೆ ಹಾಕಿ ಫ್ರೀಝರ್ಗೆ ಎತ್ತಿಟ್ಟೆ. ನಾನು ಇಡೀ ರಾತ್ರಿ ಬಿಟ್ಟೆ. ಈವ್ನಿಂಗ್ ಮಾಡಿ ರಾತ್ರಿ ಪೂರ್ತಿ ಬಿಟ್ಟು ಮಾರ್ನಿಂಗ್ ತೆಗೆದಿದ್ದು. ತುಂಬ ಚೆನ್ನಾಗಾಗಿತ್ತು. ಇಲ್ಲ ಅಂತಂದರೆ ಅಪ್ ಟು 10 to 12 ಅವರ್ಸ್ ಬೇಕಾಗುತ್ತೆ ಫ್ರೀಸ್ ಆಗಲಿಕ್ಕೆ, ಅದು ಐಸ್ ಕ್ರೀಮ್ ಆಗಲಿಕ್ಕೆ. ಸೊ 10 to 12 ಅವರ್ಸ್ ಅಥವಾ ಓವರ್ ನೈಟ್ ಬಿಟ್ಟರೆ ಐಸ್ ಕ್ರೀಮ್ ರೆಡಿ ಆಗುತ್ತೆ. ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿತ್ತು. ಏನು ನಾವು ಹೊರಗಡೆ ತೊಗೊಂಡು ತಿಂತೀವಿ ಸೇಮ್ ಟೇಸ್ಟ್ ಇತ್ತು. ಬಟ್ ಇದು ಹೋಮ್ ಮೇಡ್ ಆಗಿರೋದ್ರಿಂದ ಮತ್ತು ಹೆಲ್ದಿ ಕೂಡ, ಯಾವುದೇ ರೀತಿ ಪ್ರಿಸರ್ವೇಟಿವ್ ಇರಲ್ಲ. ಜೊತೆಗೆ ಪಾಮ್ ಆಯಿಲು ಅದು ಎಣ್ಣೆ ಎಲ್ಲ ಯೂಸ್ ಮಾಡ್ತಾರೆ ಹೊರಗಡೆ, ಆ ಥರ ಇಲ್ಲ. ತುಂಬ ಚೆನ್ನಾಗಿ ಬಂದಿತ್ತು. ನೀವು ಒಂದು ಸಲ ಟ್ರೈ ಮಾಡಿ, ಮರಿದೆ ಹೇಗೆ ಬಂತು ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.